ನಮಸ್ಕಾರ ಎಲ್ಲರಿಗೂ. ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಬಜೆಟ್ ಆಗ್ಯದ. ನಾಳೆ 2 ಫೆಬ್ರವರಿದು ಮಾರ್ಕೆಟ್ ಅನಾಲಿಸಿಸ್ ಮಾಡೋಮಂತ. ಸೊ ನಾವು ಬಜೆಟ್ ಒಳಗೆ ಒಂದು ರೆಗ್ಯುಲರ್ ಎಲ್ಲ ಬಜೆಟ್ಸ್ದು ಹಳೆ ಡಾಟಾ ಅನಾಲಿಸಿಸ್ ಮಾಡಿದ್ವಿ. ಸೊ ಇದೊಂದು ಇಂಟ್ರೀಮ್ ಬಜೆಟ್ ಐತಿ. ಸೊ ಅಷ್ಟೊಂದು ಮೊಮೆಂಟಮ್ ಇರಲ್ಲ, ಒಂದು ಯಾವ ಕಡೆ ಮೊಮೆಂಟಮ್ ಅಲ್ಲಿ ರಿವರ್ಸ್ ಹಾಕಂತೂ ಡಿಸ್ಕಸ್ ಮಾಡಿದ್ವಿ. ಸೊ ಮಾರ್ಕೆಟ್ ಏನು ಮಾಡಿದ, ರೇಂಜ್ ಬ್ರೇಕ್ಔಟ್, ಇದು ನಿನ್ನೆ ರೇಂಜಿಗೆ ಕನ್ಸಿಡರ್ ಮಾಡ್ಯದ ಮಾರ್ಕೆಟ್. ಈ ರೇಂಜ್ ಒಳಗೆ ಈ ರೇಂಜ್ ಬ್ರೇಕ್ಔಟ್ ಕೊಟ್ಟು ಆಮೇಲೆ ರಿವರ್ಸ್ ಆಗ್ಯದ. ಸೊ ಪ್ರತಿ ಬಜೆಟ್ ಥರ ಈ ಸಲ ಅಷ್ಟು ಸ್ಟ್ರಾಂಗ್ ಮೊಮೆಂಟಮ್ ಬರಲಿಲ್ಲ ಯಾವ ಕಡೆನೂ. ಒಂಥರ ಕಂಟಿನ್ಯೂ ಕನ್ಸಲ್ಟೇಷನ್ ಇತ್ತು, ವೊಲಟೈಲ್ ಇತ್ತು. ಯಾರು ಎರಡು ಟ್ರೇಡ್ ಮಾಡೋರು ಪ್ರಾಫಿಟ್ ಮಾಡ್ಕೊಂಡಿರಬೇಕು. ರಿಪೀಟೆಡ್ ಟ್ರೇಡ್ ಮಾಡಿದವ್ರಿಗೆ ಡೆಫಿನೆಟಾಗಿ ಸ್ಟಾಪ್ ಲಾಸ್ ಆಗಿರ್ತಾವೆ, ಯಾಕಂದ್ರೆ ಪ್ರೀಮಿಯಮ್ಸು ಭಾಳ ಹೈ ಇದ್ದು. ಓಕೆ, ಸೊ ನಾಳೆಯಿಂದ ಒಂದು ಮಾರ್ಕೆಟ್ ಸೆಟ್ಲ್ ಆಗ್ತದೆ. US ಫೆಡ್ ನ್ಯೂಸ್ನು ಬಂದದ್ದು ನಿನ್ನೆ. ಸೊ ನಾಳೆಯಿಂದ ಸ್ವಲ್ಪ ರೆಗ್ಯುಲರ್ ಮಾರ್ಕೆಟ್ ಸೆಟ್ಲ್ ಆಗ್ತದೆ. ಸೊ ನಾಳೆ ಏನಾಗ್ಬೋದು ನಿಫ್ಟಿ ಒಳಗೆ, ಫಸ್ಟ್ ನಿಫ್ಟಿ ಚಾರ್ಟ್ ನೋಡ್ಬೇಕಂದ್ರೆ ನಮಗೆ ನೋಡಿರಿ, ಈಗ ನಿಫ್ಟಿ ಒಳಗೆ ಒಂದೇನೋ ಸಣ್ಣಗೆ ವೀಕ್ನೆಸ್ ಕಾಣತೈತಿ. ಈಗ ಇದು ಇಲ್ಲಿಂದ ಒಂದು ರ್ಯಾಲಿ ಕೊಟ್ಟಿತ್ತು, ರ್ಯಾಲಿ ಕೊಟ್ಟು ಇದು ಒಂಥರ ಕನ್ಸೋಲ್ಟೇಷನ್ ಐತಿ. ಇದು ಕನ್ಸೋಲ್ಟೇಷನ್ ಇಷ್ಟು ಟ್ರಯಾಂಗಲ್ ಟೈಪ್ ಆಗ್ಯದ. ಸೊ ನಾಳೆ ಏನಾದರೂ ಗ್ಯಾಪ್ ಡೌನ್ ಆಯಿತು ಅಂದ್ರೆ, ಅಥವಾ ಫ್ಲ್ಯಾಟ್ ಅಥವಾ ಗ್ಯಾಪ್ ಡೌನ್, ಫ್ಲ್ಯಾಟ್ ಆಗಿ ಡೌನ್ ಬಂದು ಆಮೇಲೆ ಇಲ್ಲಿಂದ ಏನಾದರೂ ರಿವರ್ಸ್ ಆಯ್ತು ಅಂದ್ರೆ, ಎಲ್ಲಿ ಇಲ್ಲಿ ಒಂದು ಲೆವೆಲ್ ಅದ, ಈ ಲೆವೆಲಿಂದ ಏನಾದರೂ ಬೌನ್ಸ್ ಆದ್ರೆ ಒಂದು ಅಪ್ಮೂವ್ ಸ್ಟ್ರಾಂಗ್ ಬರೋ ಚಾನ್ಸ್ ಅದ. ಮತ್ತು ಈ ಲೆವೆಲ್ಸು ಬ್ರೇಕ್ ಆಗೋ ಚಾನ್ಸ್ ಅದ ನಾಳೆ. ಈ ಲೆವೆಲ್ಸು ಬ್ರೇಕ್ಔಟ್ ಕೊಡೋ ಚಾನ್ಸ್ ಅದ ನಾಳೆ. ಈ ಎರಡು ಲೆವೆಲ್ ಬ್ರೇಕ್ಔಟ್ ಕೊಟ್ಟು ಮ್ಯಾಲೆ ಹೋಗೋ ಚಾನ್ಸ್ ಅದ. ಬಟ್ ನಮಗೆ ಯಾವುದೇ ರೀತಿ ಈಗ ಇದು ಇಲ್ಲ, ಪ್ಯಾಟರ್ನ್ ಇಲ್ಲ. ನಾಳೆಗೆ ಸ್ವಲ್ಪ ಓಪನಿಂಗ್ ಯಾವ ಥರ ಆಗ್ತದೆ ನೋಡೋವಂತ. ಇನ್ ಕೇಸ್ ಫ್ಲ್ಯಾಟಾಗಿ ಡೌನ್ ಬಂತಾರೆ ಇಲ್ಲೊಂದು ಬೈನ ಅಟೆಂಡ್ ಮಾಡ್ಬೋದು. ಅದು ಈ ಲೆವೆಲ್ ಏನಾದರೂ ಮಿಸ್ ಆಯಿತು ಅಂದ್ರೆ, ಇನ್ ಕೇಸ್ ಗ್ಯಾಪ್ ಡೌನ್ ಏನಾದರೂ ಆಯಿತು, ನಾ ಯಾಕೆ ಗ್ಯಾಪ್ ಡೌನ್ ಸ್ಟಾರ್ಟ್ ಮಾಡೀನಿ, ಫಸ್ಟ್ ಯೂಶಲಿ ಗ್ಯಾಪ್ ಅಪ್ ಮಾಡ್ತೀನಿ. ಗ್ಯಾಪ್ ಡೌನ್ ಏನಾದರೂ ನನಗೆ ಅನಿಸ್ತದೆ ನಾಳೆ ಏನಾದರೂ ಗ್ಯಾಪ್ ಡೌನ್ ಬರೋ ಚಾನ್ಸ್ ಐತೆ ಅಂತ ನನಗೆ ಅನ್ಸುತ್ತೆ. ಹಂಗಾಗಿ ನಾನು ಫಸ್ಟ್ ಗ್ಯಾಪ್ ಡೌನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲೇನಾದರೂ ಓಪನಿಂಗ್ ಆಯಿತು ಅಂದ್ರೆ, ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗೆ ಈ ಲೆವೆಲ್ ಒಂದು ಬೈಂಗಿಗೆ ಒಂದು ಒಳ್ಳೆ ಲೆವೆಲ್ ಆಗ್ತದೆ. ಬಿಟ್ರೆ ಇನ್ನೊಂದೇನು ಕಂಡೀಷನ್, ಇಲ್ಲಿ ಒಂದು 2 ಲೋಸ್ ಅದಾವು. ಈ ಲೋಗಳನ್ನ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಇಲ್ಲಿಂದನೂ ರಿವರ್ಸ್ ಆಗೋ ಚಾನ್ಸ್ ಐತಿ ಹಿಂಗೆ. ಸೊ ಇದು ಗ್ಯಾಪ್ ಡೌನ್ ಆದರೆ ಈ 2 ಸಿನಾರೋ ಆಗ್ತಾವೆ. ನಾನು ನಾಳೆ ಸೆಲ್ಲಿಂಗ್ ಸೈಡ್ ಅಷ್ಟು ನೋಡಲ್ಲ. ಸೆಲ್ಲಿಂಗ್ ಸೈಡ್ ಎಲ್ಲಿ ನೋಡ್ಬೋದು ಅಂದ್ರೆ, ನಾವು ಇನ್ ಕೇಸ್ ಇಲ್ಲಿ ಕೆಳಗಿಂದ ಟ್ರಾವೆಲ್ ಮಾಡ್ತಂದ್ರೆ ಇಲ್ಲಿ ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ಬೋದು ಈ ಲೆವೆಲ್ದಾಗ. ಬಟ್ ಕಂಡೀಷನ್ ಏನು, ಇಲ್ಲಿ ಕೆಳಗಿಂದ ಇದಕ್ಕಿಂತ ಕೆಳಗಿಂದ ಟ್ರಾವೆಲ್ ಮಾಡ್ಬೇಕು ಮಾರ್ಕೆಟ್. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಮಾರ್ಕೆಟ್, ಏನಾದರೂ ಓಪನಿಂಗ್ ಆದಮೇಲೆ ಸ್ಟಾರ್ಟಿಂಗೇ ಮ್ಯಾಲೆ ಹೊಂಡ್ತು ಹಿಂಗೆ ಮಾರ್ಕೆಟ್, ಈ ಥರ ಮ್ಯಾಲೆ ಹೊಂಟಂದ್ರೆ ಕಂಟಿನ್ಯೂಸ್ ಹಿಂಗೆ ಮ್ಯಾಲೆ ಈ ಲೆವೆಲ್ಸ್ ಎಲ್ಲ ಬ್ರೇಕ್ ಮಾಡಿ ಹೋಯ್ತು ಅಂದ್ರೆ ನಮಗೆ ಇಲ್ಲಿ ಒಂದು ಒಳ್ಳೆ ಸೆಲ್ಲಿಂಗ್ ಲೆವೆಲ್ ಅದ ನಿಫ್ಟಿ ಒಳಗೆ. ಯಾವುದು 22,000 ಅರೌಂಡ್ ಲೆವೆಲ್ ಅದ. ಇಲ್ಲಿ ಒಂದು ಗ್ಯಾಪ್ನೂ ಐತಿ, ಈ ಗ್ಯಾಪ್ನೂ ಫಿಲ್ ಆಗೋ ಚಾನ್ಸ್ ಅದ ನಾಳೆ. ಮ್ಯಾಲೆ ಏನಾರು ಹೋಯ್ತು ಅಂದ್ರೆ, ಆ ಗ್ಯಾಪ್ ಅಪ್ ಆಗಿ ಹೋಯ್ತು ಅಂದರೆ ಈ ಗ್ಯಾಪ್ ಎಲ್ಲ ಫಿಲ್ ಮಾಡಿ ಇಲ್ಲಿಂದ ಒಂದು ಅಥವಾ ಇಲ್ಲಿಂದ ಒಂದು ರಿವರ್ಸಲ್ ಆಗೋ ಚಾನ್ಸ್ ಐತಿ. ಹಿಂಗೆ ಇಲ್ಲಿ ಇದನ್ನು ಟ್ರ್ಯಾಪ್ ಮಾಡಿರೋ ಬರ್ಬೋದು, ಅಥವಾ ಈ ಲೆವೆಲಿಂದನೇ ಬರ್ಬೋದು. 2 ಲೆವೆಲ್ ನೋಡ್ಕೋಬೋದು. ಬಟ್ ಕಂಡೀಷನ್ನು ಈ ಮ್ಯಾಲೆ ಹೋಗಿ ಈ ಥರ ಟ್ರಾವೆಲ್ ಮಾಡಬೇಕು. ಇದು ಬಿಟ್ಟರೆ ಗ್ಯಾಪ್ ಅಪ್ ಆಗಿ ಡೌನ್ ಬಂತಂದರೆ ಇದೇ ಸೇಮ್ ಬೈಯಿಂಗ್ ಲೆವೆಲ್ ಆಗ್ತದೆ. ಇಲ್ಲೇನೂ ಬೈಯಿಂಗ್ ಅಥವಾ ಏನೂ ಇಲ್ಲ. ಈ ಲೆವೆಲ್ ಸ್ವಲ್ಪ ಹೋಗೋ ತನಕ ಈ ಗ್ಯಾಪ್ ಅಪ್ ಆಗಿನೂ ಡೌನ್ ಬಂತಂದ್ರೆ ನಮಗೆ ಸೇಮ್ ಲೆವೆಲ್ ಇಲ್ಲಿ ಬೈಯಿಂಗ್ ನಾವು ಸ್ವಲ್ಪ ಒಂದು ಅಟೆಂಪ್ಟ್ ಮಾಡ್ಬೋದು. ಈ ಲೆವೆಲ್ದಾಗ ಬೈಯಿಂಗ್ ಮಾಡ್ಕೋಬೋದು. ಇನ್ ಕೇಸ್ ದೊಡ್ಡ ಗ್ಯಾಪ್ ಅಪ್ ಆಯಿತು, ಈ ಹೈ ಮ್ಯಾಲೆ ಏನಾದರೂ ಅಥವಾ ಈ ಹೈ ಹತ್ತಿರ ಗ್ಯಾಪ್ ಅಪ್ ಆಯಿತು ಅಂದ್ರೆ, ಈ ಲೆವೆಲ್ದಾಗ ಏನಾದರೂ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಇಲ್ಲಿ ಒಂದು ಸಣ್ಣ ಬೈಯಿಂಗ್ ನಾವು ಅಟೆಂಪ್ಟ್ ಮಾಡ್ಬೋದು. ಇದೇನು ಗ್ಯಾಪ್ ಇರ್ತದೆ, ಈ ಗ್ಯಾಪ್ ಮೇಲೆ ನಾವು ಇಲ್ಲಿಂದ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ಬೋದು. ಇದು ದೊಡ್ಡ ಗ್ಯಾಪ್ ಅಪ್ ಆಗಿದೆ ನಿಫ್ಟಿ ಒಳಗೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನಿಫ್ಟಿಗಿಂತ ಪಾಸಿಟಿವ್ ಕಾಣ್ತದೆ. ಯಾಕಂದ್ರೆ ನೋಡಿರಿ, ಇದು ಒಂಥರ ಹಿಂಗೆ ಕೆಳಗೆ ಬಂದದ. ಬಟ್ ಬ್ಯಾಂಕ್ ನಿಫ್ಟಿ ನೋಡಿರಿ ಸ್ವಲ್ಪ ಅಪ್ವರ್ಡ್ಸ್ ಐತಿ, ಈ ಥರ ಐತಿ. ಸೊ ಬ್ಯಾಂಕ್ ನಿಫ್ಟಿ ಒಳಗೆ ಏನಾದರೂ ಫ್ಲ್ಯಾಟ್ ಅಥವಾ ಸ್ವಲ್ಪ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಡೌನ್ ಮೊಮೆಂಟಮ್ ಕೊಡ್ತು ಅಂದ್ರೆ ನಾವು ಬೈಯಿಂಗ್ ಇಲ್ಲಿಂದೊಂದು ಬೈಯಿಂಗ್ ಲೆವೆಲ್ ಅದು ಇದು ಫೇಲ್ ಆಯ್ತು ಅಂದ್ರೆ ಈ ಲೆವೆಲ್ ಅದ. ಇನ್ ಕೇಸ್ ದೊಡ್ಡ ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗೆ ಬ್ಯಾಂಕ್ ನಿಫ್ಟಿ ಒಳಗೆ ಈ ಗ್ಯಾಪ್ ಡೌನ್ ಆಯಿತು ಅಂದ್ರೂ ನಾವು ಈ ಲೆವೆಲ್ ಅವಾಯ್ಡ್ ಮಾಡ್ಬೋದು, ಅಥವಾ ಈ ಲೆವೆಲ್ ಟ್ರ್ಯಾಪ್ ಆಗುತ್ತೆ ನಾವು ವೇಟ್ ಮಾಡ್ಬೋದು. ಬಿಟ್ಟರೆ ಇಲ್ಲಿ ಒಂದು ಲೆವೆಲ್ ಅದ. 2 ಲೆವೆಲ್ ಫೇಲ್ ಆಯಿತು ಅಂದರೆ ದೊಡ್ಡ ಗ್ಯಾಪ್ ಡೌನ್ ಆದಮೇಲೆ ಇಲ್ಲಿ ಒಂದು ಲೆವೆಲ್ ಅದ. ಸೊ ಈ 1, 2, 3 ಲೆವೆಲ್ಸ್ ಅದಾವೆ ಬೈಯಿಂಗ್ ಸೈಡ್. ಸೊ ಇಷ್ಟು ಕೆಳಗೆ ಮಾರ್ಕೆಟ್ ಬರುತ್ತೆ ಅಂತ ನನಗೆ ಅನ್ಸಲ್ಲ. ಮೇ ಬಿ ರಿವರ್ಸಲ್ ಆದರೆ ಇಲ್ಲಿಂದನೇ ಆಗ್ಬೋದು, ಅಥವಾ ಇದೇನದ ಈ ಲೋ ಲೆವೆಲ್ ಟ್ರ್ಯಾಪ್ ಮಾಡಿ ಹೋಗ್ಬೋದು ಮಾರ್ಕೆಟ್. ಹಿಂಗೆ ಇಲ್ಲಿಂದನೇ ಟ್ರ್ಯಾಪ್ ಮಾಡಿ ಮ್ಯಾಲೆ ಹೋಗ್ಬೋದು. ಅದು ಕಂಡೀಷನ್ ನೋಡ್ಕೊಂಡು ಮಾಡಬೇಕು. ಯಾವ ಥರ ಓಪನಿಂಗ್ ಅದ, ಮೊಮೆಂಟಮ್ ನೋಡಿಕೊಂಡು, ಎಂಟ್ರಿ ಕ್ಯಾಂಡಲ್ ನೋಡ್ಕೊಂಡು ಮಾಡಬೇಕಾಗತ್ತೆ. ಇನ್ ಕೇಸ್ ಮಾರ್ಕೆಟ್ ಒಳಗೆ ಏನಾದರೂ ಗ್ಯಾಪ್ ಅಪ್ ಆಯಿತು, ಇಲ್ಲಿ ಗ್ಯಾಪ್ ಅಪ್ ಆಯಿತು ಅಂದ್ರೆ ಒಂದು ಸ್ಟಾರ್ಟಿಂಗ್ ಒಳಗೆ ನಮಗೆ ಇಲ್ಲಿ ಒಂದು 46,500 ಲೆವೆಲ್ ಅದ. ಸೊ ಓಪನಿಂಗ್ ಆದ ಕೂಡಲೇ ಇಲ್ಲಿ ಒಂದು ಹಿಂಗೆ ಹೈ ಬ್ರೇಕ್ ಮಾಡಿ ಒಂದು ಇಷ್ಟು ಟ್ರ್ಯಾಪ್ ಮಾಡಿ ಮತ್ತೆ ಹಿಂಗೆ ಮ್ಯಾಲೆ ಹೋಗೋ ಚಾನ್ಸ್ ಅದ. ಬಟ್ ಇದು ಸ್ವಲ್ಪ ರಿಸ್ಕಿ ಟ್ರೇಡ್ಸ್ ಆಗ್ತದೆ. ಸೊ ಇದನ್ನು ನಾನು ಅವಾಯ್ಡ್ ಮಾಡ್ತೀನಿ. ಗ್ಯಾಪ್ ಅಪ್ ಆಗಿ ಕಂಟಿನ್ಯೂಸ್ ಏನಾದರೂ ಮ್ಯಾಲೆ ಹೊಂಟಿತು ಹಿಂಗೆ, ಸೊ ಇಲ್ಲಿ ಒಂದು ಪರ್ಫೆಕ್ಟ್ ಸೆಲ್ಲಿಂಗ್ ಝೋನ್
ನಮ್ಮ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದರೂ ಮ್ಯಾಲೆ ಹೊಂಟಂದ್ರೆ ನಮಗೆ ಇಲ್ಲಿ ಒಂದು ಪರ್ಫೆಕ್ಟ್ ಸೆಲ್ಲಿಂಗ್ ಝೋನ್ ಸಿಗ್ತದೆ. ಬಟ್ ಇದು ಕಂಡೀಷನ್ ಏನಂದ್ರೆ ಇಲ್ಲಿ ಗ್ಯಾಪ್ ಅಪ್ ಆಗಿ ಇಲ್ಲಿ ತನಕ ಬರಬೇಕು. ಇನ್ ಕೇಸ್ ಗ್ಯಾಪ್ ಅಪ್ ಆಗಲಿಲ್ಲ, ಮಾರ್ಕೆಟ್ ಏನಾದರೂ ಇಲ್ಲಿ ಫ್ಲ್ಯಾಟೇ ಓಪನಿಂಗ್ ಆಯಿತು ಅಥವಾ ಕೆಳಗಿಂದ ಟ್ರಾವೆಲ್ ಮಾಡ್ತಂದ್ರೆ ಮಾರ್ಕೆಟ್ ಇಷ್ಟು ಮೇಲೆ ಬರೋಂಗಿಲ್ಲ. ಇಲ್ಲಿ ಒಂದು ರೌಂಡ್ ಲೆವೆಲಿಂದ ಇಲ್ಲಿಂದನೇ ಹಿಂಗೆ ಟ್ರ್ಯಾಪ್ ಮಾಡಿ ಕೆಳಗೆ ಬರೋ ಚಾನ್ಸ್ ಅದ. ಈ ಎರಡು ಕಂಡೀಷನ್ ಅದಾವೆ. ಮತ್ತು ಇಲ್ಲಿನೂ ಒಂದು ಗ್ಯಾಪ್ ಅದ, ಇದನ್ನು ಫಿಲ್ ಆಗೋ ಚಾನ್ಸ್ ಅದ ಮ್ಯಾಗಿನ್ ಸೈಡ್ ನಾಳೆ. ಸೊ ಎರಡು ಕಡೆ ಗ್ಯಾಪ್ ಅದ, ಎರಡು ಫಿಲ್ ಆಗೋ ಚಾನ್ಸ್ ಅದ. ನಾಳೆ ಗ್ಯಾಪ್ ಫಿಲ್ ಮಾಡಿ ಕೆಳಗೆ ಬರ್ಬೋದು. ನಾಳೆ ನೋಡ್ಕೊಂಡು ಮಾಡೋವಂತ. ನಾಳೆಗೆ ಈಸಿಯಾಗಿ ನಮಗೆ ಸ್ವಲ್ಪ ವೊಲಟಿಲಿಟಿ ಜಾಸ್ತಿ ಅದ. ವಿಕ್ಸ್ ಜಾಸ್ತಿ ಆಗಿತ್ತು, 15 ಪಾಯಿಂಟ್ ಎಷ್ಟು ಇತ್ತು, 16 ಹೋಗಿತ್ತು ಮೊನ್ನೆ. ಈಗ ಅರೌಂಡ್ 14.5 ಅದ ಅರೌಂಡ್. ಈಗ ವಿಕ್ಸ್ 14.45 ಹಿಂಗೇನೋ ಅದ. ನಾಳೆ ವೊಲಟಿಲಿಟಿ ಮತ್ತು ಕಮ್ಮಿ ಆಗೋಣ, ವಿಕ್ಸ್ ಮತ್ತು ಕಮ್ಮಿ ಆಗ್ತದೆ. ವಿಕ್ಸ್ ಕಮ್ಮಿ ಆಗಿದ್ದರಿಂದ ನಮ್ಮದು ಪ್ರೀಮಿಯಮ್ ಆಪ್ಷನ್ ಪ್ರೀಮಿಯಮ್ನು ಕಮ್ಮಿ ಆಗ್ತಾವೆ. ಸೊ ಅವಾಗ ಏನಾಗ್ತದೆ, ಇನ್ ಕೇಸ್ ಮಾರ್ಕೆಟ್ ನಿಮ್ಮದು ಹಿಂಗೆ ಮ್ಯಾಲೆ ಹೊಂಟದ ಬಟ್ ನಮ್ಮದು ವಿಕ್ಸ್, ಇಂಡಿಯಾ ವಿಕ್ಸ್ ರೆಡ್ಯೂಸ್ ಆಗತ್ತದ, ಅಂದ್ರೆ 14ರಿಂದ 12 ತನಕ ಬರತ್ತದ. ಆ ಟೈಮ್ದಾಗ ನಮ್ಮದು ಏನು ಮಾಡ್ತದೆ, ಹಿಂಗೆ ಮ್ಯಾಲೂ ಹೋಗಲ್ಲ, ಇದರಿಂದ ಸ್ವಲ್ಪ ಮ್ಯಾಲೆ ಹೊಂಟಿರ್ತದ. ಬಟ್ ಈ ವಿಕ್ಸ್ ರೆಡ್ಯೂಸ್ ಆಗೋದ್ರಿಂದ ಅಷ್ಟು ಪ್ರೀಮಿಯಮ್ ಇನ್ಕ್ರೀಸ್ ಆಗಲ್ಲ ನಮ್ಮ. ಸೊ ಹಾಗಾಗಿ ಸ್ವಲ್ಪ ಇಂಡಿಯಾ ವಿಕ್ಸ್ ನೋಡಿಕೊಂಡು ಕ್ವಾಂಟಿಟಿ ಮತ್ತು ಒ ಟಿ ಎಮ್ ತೊಗೋಬೇಡ್ರಿ. ಏನಕ್ಕೆ ವಿಕ್ಸ್ ಸೆಟಲ್ ಆಗುತ್ತಾನ ಐ ಟಿ ಎಮ್ದಾಗೆ ಟ್ರೇಡ್ ಮಾಡಿರಿ. ಒಂದೇ ಲಾಟ್ ಬೇಕಾದ್ರೆ ಕಮ್ಮಿ ಮಾಡ್ಕೊರಿ, ಅದು ನೋಡ್ಕೊಂಡು ಮಾಡಿರಿ. ಸೊ ಡಿಮೆಟ್ ಅಕೌಂಟ್ ಇಲ್ಲಾಂದ್ರೆ ಡಿಮೆಟ್ ಅಕೌಂಟ್ ನಮ್ಮ ಲಿಂಕ್ ಇದೆ, ಲಿಂಕ್ಲಿ ಓಪನ್ ಮಾಡಿರಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ. ಇವತ್ತು ಬಜೆಟ್ದು ಸ್ವಲ್ಪ ಲೈವ್ ಅದು ಹಾಕಿದ್ದೆ ಟೆಲಿಗ್ರಾಮ್ದಾಗ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅದ, ಜಾಯ್ನ್ ಆಗಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗಳು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್ದಾಗ ನನ್ನ ಜೊತೆ ಡೈರೆಕ್ಟ್ ಮಾತಾಡೋದಿತ್ತಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಲಿಂಕ್ ಅದ ಡಿಸ್ಕ್ರಿಪ್ಷನ್ದಾಗ. ಇನ್ಸ್ಟಾಗ್ರಾಮ್ದಾಗ ಮೆಸೇಜ್ ಮಾಡಿರಿ, ಡೈರೆಕ್ಟಾಗಿ ನಾವು ವಾಯ್ಸ್ ಕಾಲ್ದಾಗ ಮಾತಾಡ್ಬೋದು. ಮತ್ತು ನನ್ನ ಡಿಮೆಟ್ ಅಕೌಂಟ್ ಲಿಂಕ್ ಇಲ್ಲೇ ನೀವು ಓಪನ್ ಮಾಡಿದ್ರೆ ಫ್ರೀಯಾಗಿ ಟ್ರ್ಯಾಪ್ ಟ್ರೇಡಿಂಗ್ ನೀವು ಗೂಗಲ್ ಮೀಟ್ದಾಗ ನನ್ನಿಂದ ಕಲಿಬೋದು. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ವಿಡಿಯೋ ಏನು ಮಾಡ್ತೀನಿ. ಮತ್ತು ಯಾವುದೇ ಟ್ರೇಡ್ ಮಾಡೋಕ್ಕಿಂತ ಮೊದಲು ಲೆವೆಲ್ಸ್ ಬ್ಲೈಂಡಾಗಿ ಫಾಲೋ ಮಾಡಬೇಡ್ರಿ. ನಿಮ್ಮದೊಂದು ಅನಲೈಸಿಸ್ ಇರಬೇಕು ಅದರಿಂದ. ಮತ್ತು ನಿಮ್ಮದೊಂದು ಸ್ಟಡಿ ಇರಬೇಕು, ನಿಮ್ಮದೊಂದು ಎಂಟ್ರಿ ಸೆಟಪ್ ಇದ್ರಷ್ಟೇ ಎಂಟ್ರಿ ತೊಗೊರಿ. ಬ್ಲೈಂಡಾಗಿ ಯಾವುದೇ ಟ್ರೇಡ್ ಹೋಗಬೇಡ್ರಿ. ಇದು ಎಜುಕೇಷನ್ ಪರ್ಪಸ್ ಲೆವೆಲ್ಸ್ ಇರ್ತಾವೆ. ಬ್ಲೈಂಡಾಗಿ ಯಾವುದೇ ರೀತಿ ಜಸ್ಟ್ ಲೆವೆಲಿಗೆ ಬಂದರೆ ಟ್ರೇಡ್ ಮಾಡಬೇಡ್ರಿ. ಅಲ್ಲಿ ಎಂಟ್ರಿ ಸೆಟಪ್ ಫಾರ್ಮ್ ಆದ್ರಷ್ಟೇ, ನಿಮ್ಮ ಓನ್ ರೂಲ್ಸ್ ಸ್ಯಾಟಿಸ್ಫೈ ಆದ್ರಷ್ಟೇ ಟ್ರೇಡ್ ಮಾಡಿರಿ. ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.